ಮೈ ಡಿಯರ್ ಚಿಲ್ಡ್ರನ್, ಲೆಟ್ ಅಸ್ ಇಗ್ನೈಟ್ ದಿ ನಾಲೆಜ್ ಟುಡೇ. ನನ್ನ ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಬಹಳ ಏನಂತೀರ ಇಂಪಾರ್ಟೆಂಟ್ ಆಗಲಿದೆ. ಎದಕ್ಕೆ ಅಂತ ಹೇಳಿದರೆ ಸಕ್ಸಸ್ಸನ್ನು ಪಡೀಲಿಕ್ಕೆ ಅಂತ. ಈ ಸಕ್ಸಸ್ ಎದರಲ್ಲಾಗಬೇಕು ಅಂದರೆ ಮುಂದಿನ ತಿಂಗಳು ಮಿಡ್ ಟರ್ಮ್ ಎಕ್ಸಾಮ್ ಏನು ನಡೆಯುತ್ತಲ್ವ, ಆ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಸಕ್ಸಸ್ ಬೇಕು ಅಂತ ಹೇಳಿದರೆ ಯು ನೀಡ್ ಟು ಡೂ ಸ್ಮಾರ್ಟ್ ವರ್ಕ್ ಅಂತ. ಈ ಸ್ಮಾರ್ಟ್ ವರ್ಕನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ನನ್ನ ಪ್ರಥಮ PUCಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದ್ವಿತೀಯ PUCಯ ವಿದ್ಯಾರ್ಥಿಗಳಾಗಿರ್ಬೋದು. ಬನ್ನಿ ವಿದ್ಯಾರ್ಥಿಗಳೇ, ಮೊದಲು ತಾವುಗಳು ಏನು ಮಾಡಬೇಕು ಅಂದರೆ ನಿಮ್ಮ ಮೈಂಡನ್ನು ಬ್ಲ್ಯಾಂಕ್ ಮಾಡ್ಕೋಬೇಕು. ಕಸ ತುಂಬಿದೆ ಅಲ್ವಾ, ಅದನ್ನು ತೆಗೆದ್ರೆ ನಿಜವಾಗಿಯೂ ಮನೆಯಿಂದ ದರಿದ್ರನೇ ಹೊರಗಡೆ ಹೋಗುತ್ತೆ. ತಾವು ಗ್ರಂಥಗಳನ್ನು ಓದಿದರೆ ಗೊತ್ತಾಗುತ್ತೆ. ಮನೆಯಲ್ಲಿ ಎಷ್ಟು ಕಸ ಇರುತ್ತೋ ಅಷ್ಟು ದರಿದ್ರ ಹತ್ತೋಗುತ್ತೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಅರ್ಥ ಆಯ್ತಲ್ವ, ಮೆದುಳಿನಲ್ಲಿ ಎಷ್ಟು ಕಸ ಇದೆಯೋ ಅದನ್ನು ತೆಗೆದು ಚೆಲ್ಲಿ. ಅದನ್ನು ತೆಗಿಬೇಕು ಅಂತ ಹೇಳಿದರೆ ಡೈಲಿ ಅಟ್ಲೀಸ್ಟ್ ಒಂದು 5 ನಿಮಿಷ ಆಯಿತಾ, ರಾತ್ರಿಯ ಸಮಯದಲ್ಲಿ ಆಕಾಶವನ್ನು ನೋಡಿ. ಎನಿಹೋ ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಟಾಪಿಕ್. ಇವತ್ತಿನ ಟಾಪಿಕ್ಕು ಸಂಪೂರ್ಣವಾಗಿ ಲ್ಯಾಂಗ್ವೇಜಿನ ಮೇಲೆ ಇರುತ್ತೆ. ಲ್ಯಾಂಗ್ವೇಜ್ ಅಂದರೆ ಅರ್ಥ ಆಯಿತು ಅನಿಸುತ್ತೀನಿ. ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಕನ್ನಡ ಆಗಿರ್ಬೋದು, ಅಥವಾ ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಅಪ್ಲಿಕೇಬಲ್ ಆಗಲಿದೆ. ಯಾರಿಗೆ? ಫಸ್ಟ್ ಇಯರ್ PUC ಆ್ಯಂಡ್ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್. ನಿಮಗೊಂದು ಗುಡ್ ನ್ಯೂಸು ಸರ್. ಏಕೆ ಅಂತ ಹೇಳಿದರೆ ಬಹಳ ಜನ ಸರ್ PDF ಎಲ್ಲಿ ಸಿಗುತ್ತೆ, ಹೌ ಟು ಡೌನ್ಲೋಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ. ಕ್ಲಿಯರ್ ಆಫ್ ಯು, ಅದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಿದ್ದೇನೆ. ಎಲ್ಲಿ ಹೋಗಬೇಕು, ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ. ಟೆನ್ಷನ್ನೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಡೆಲಿವರಿ ಡೋರ್ ಸ್ಟೆಪ್ಪಿಗೆ ಅಂತ. ನೀವು ನಿಜವಾಗಿಯೂ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನಿಮ್ಮ ಮನೆಯ ಬಾಗಿಲಿಗೆ ನಮ್ಮ ಕ್ವಶನ್ ಪೇಪರ್ಗಳು ಬಂದು ನಿಮಗೆ ತಲುಪ್ತಾ ಇರ್ತವೆ. ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಎಲ್ಲೂ ಬ್ರೌಸ್ ಮಾಡುವ ಅವಶ್ಯಕತೆ ಇರಲ್ಲ, ಏನಿರಲ್ಲ. ಈ ಒಂದು ವಿಡಿಯೋ ನಿಮಗೆ ಸಾಕು. ಹಾಗಿದ್ರೆ ಎಲ್ಲಿ ಹೋಗಿ ಇಂಗ್ಲೀಷ್ ಕ್ವಶನ್ ಪೇಪರು, ಕನ್ನಡ, ಹಿಂದಿ, ಈ ಸಂಸ್ಕೃತವನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಇವತ್ತು ನಿಮಗೆ ಸಂಪೂರ್ಣವಾಗಿ ಹೇಳಿ ಕೊಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ಒಂದು ವಿಡಿಯೋನ ಮುಗಿಸ್ಬಿಡೋಣ. ಮೊದಲನೇದಾಗಿ ಇಂಗ್ಲೀಷಿಗೆ ಬಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದೆ ಇಂಗ್ಲೀಷಲ್ಲಿ ಯಾರೂ ಫೇಲ್ ಆಗಬಾರ್ದು ಅಂತ. ಇಂಗ್ಲೀಷ್ 80 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಕನ್ನಡ ಕೂಡ ಪ್ರತಿಯೊಬ್ಬರಿಗೂ ಕೂಡ 80 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಹಿಂದಿ ಸಾಕು 4 ಸಬ್ಜೆಕ್ಟು ಅನಿಸುತ್ತೆ. ಹಿಂದಿ ಕೂಡ ಹೌದಲ್ವಾ, ಸಾಕು 3 ಸಬ್ಜೆಕ್ಟು, ಕನ್ನಡ, ಇಂಗ್ಲೀಷ್, ಹಿಂದಿ. ಉರ್ದು ಒಂದು ತಗೊಂಬಿಡೋಣ, ಯಾಕಂದರೆ ಸ್ವಲ್ಪ ಜನ ವಿದ್ಯಾರ್ಥಿಗಳು ಇದ್ದಾರೆ. ಎಲ್ಲರಿಗೂ ಕೂಡ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಹಾಗಿದ್ದರೆ 80 ಔಟ್ ಆಫ್ 80 ನಾನು ತೆಗಿಬೇಕು ಅಂದರೆ ವಾಟ್ ಈಸ್ ಯುವರ್ ಸ್ಮಾರ್ಟ್ ವರ್ಕ್ ಅಂತ. ಇನ್ ದಟ್ ಸ್ಮಾರ್ಟ್ ವರ್ಕ್ ಏನು ಅಂತ ಹೇಳಿದರೆ, ಮೊದಲು ಸಿಲೆಬಸ್ ಏನಿದೆಯೋ ಅದು ಕನ್ಫರ್ಮ್ ಮಾಡ್ಕೊಳ್ಳಿ. ಸಿಲೆಬಸ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಅರ್ಥ ಆಯ್ತಲ್ವಾ? ಸಿಲೆಬಸ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಕ್ವಶನ್ ಪೇಪರ್ ಬಗ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಏನು ತಲೆ ಕೆಡಿಸ್ಕೊಂಡಿದ್ರೋ ಏನು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಓಕೆ, ಐ ವಿಲ್ ಪ್ರೊವೈಡ್ ಆಲ್ ಫ್ರೀ PDF ಕಾಪೀಸ್. ಈ ವಿಡಿಯೋ ನೋಡಿದವರಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ನಿಮ್ಮ ಒಂದು ಮೇಲ್ ID ಏನಿದೆಯೋ ಅದಕ್ಕೆ ನಾವು ನಿಮಗೆಲ್ಲರಿಗೂ ಕೂಡ ಫ್ರೀಯಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿ ಕೊಡ್ತಾಯಿದ್ದೇವೆ. ಆಯಿತಾ? PYQs ಅಂತ ಬರೆದ್ರೆ ಸಾಕು, ಸಮಯ ಜಾಸ್ತಿ ಆಗಿಬಿಡುತ್ತೆ. ಇಂಗ್ಲೀಷಿನ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಬೇಕು ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ಒಂದು ಮೇಲ್ IDಗೆ ತಾವುಗಳು ಕೋಡನ್ನು ಬರೀಬೇಕು. ಆಯಿತಾ? ಹ್ಯಾಪಿ 80 ಅಂತ ಬರೀರಿ ಇಂಗ್ಲೀಷ್ ಕೋಡು. ಇಂಗ್ಲೀಷಿಗೆ ಕ್ವಶನ್ ಪೇಪರ್ ಯಾರಿಗೆ ಬೇಕೋ ಅವರು, ಕನ್ನಡ ಪ್ರಶ್ನೆ ಪತ್ರಿಕೆಗಳು ಯಾರಿಗೆ ಬೇಕೋ ಅಂತಹ ವಿದ್ಯಾರ್ಥಿಗಳು, ಪ್ರಥಮ PUC ಆಗಿರ್ಬೋದು, ದ್ವಿತೀಯ PUCಯ ವಿದ್ಯಾರ್ಥಿಗಳಾಗಿರ್ಬೋದು, ಆಯಿತಾ, ಅವರು ಕನ್ನಡಿಗ ಅಂತ ಬರೀರಿ. ಬರೆದು 80 ಅಂತ ಹಾಕಿ. ಹಿಂದಿ ಅಂತ ಹಾಕಿ ಇಂಡಿಯಾ ಅಂತ ಹಾಕಿಬಿಟ್ಟು 80 ಅಂತ ಹಾಕಿ. ನೋಡಿ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆಗಳು ಬೇಕೋ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮೇಲ್ ID ಬಂದು ಪ್ರತಿಯೊಬ್ಬರಿಗೂ ಕೂಡ ಪ್ಲೀಸ್ ನೋಟ್ ಇಟ್ ಡೌನ್. ನಮ್ಮ ಮೇಲ್ ID ಬಂದು ALLIN ONE
pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಈ ಒಂದು ಮೇಲ್ ಐ ಡಿಗೆ ತಾವುಗಳು ಎಲ್ಲರೂ ಕೂಡ ಇಂಗ್ಲೀಷ್ ಕ್ವಶನ್ ಪೇಪರ್ ಬೇಕಾದವರು happy80 ಅಂತ ಬರೆದು ಕೋಡನ್ನು ಕಳಿಸಬೇಕು. ಕನ್ನಡ ಕ್ವಶನ್ ಪೇಪರ್ ಬೇಕಾದವರು ಕನ್ನಡಿಗ 8080 ಅಂತ ಹಾಕಬೇಕು. ಹಿಂದಿ ಕ್ವಶನ್ ಪೇಪರ್ ಬೇಕಾದವರು ಇಂಡಿಯಾ 80 ಅಂತ ಹಾಕಬೇಕು. ಹಾಗಿದ್ದರೆ ಯಾವ ಫಾರ್ಮೇಟಲ್ಲಿ ಕಳಿಸಬೇಕು, ಹೇಗೆ ಕಳಿಸಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ದೀಸ್ ಆರ್ ದಿ ಕೋಡ್ಸ್. ಈ ಒಂದು ಕೋಡನ್ನು ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೋಡಿ, ಮೊದಲು ಆಯಿತಾ, 2 ಅಡ್ರೆಸ್ಸಲ್ಲಿ ಎಲ್ಲರೂ ಕೂಡ ಇದನ್ನು ಬರೆದಿರ್ತೀರಾ. 2 ಅಡ್ರೆಸ್ಸಲ್ಲಿ ಇದನ್ನು ಟೈಪ್ ಮಾಡಿ. ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್. ಸಬ್ಜೆಕ್ಟಲ್ಲಿ ಕ್ಲಿಯರಾಗಿ ಹೇಳ್ತಿದ್ದೀನಿ, ಆಯಿತಾ. ಪ್ಲೀಸ್ ಸೆಂಡ್ ಮೀ PYQs ಅಂತ ಹಾಕಿ. ಇದರ ನಂತರ ಫುಲ್ಲು ಬಾಡಿ ಒಂದು ಖಾಲಿ ಇರುತ್ತೆ. ಅದರಲ್ಲಿ ಎಲ್ಲರೂ ಕೂಡ ನಿಮ್ಮ ಹೆಸರು, ಯುವರ್ ನೇಮ್, ಫಸ್ಟ್ ನೇಮ್, ಯುವರ್ ಕ್ಲಾಸ್, ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಸಬ್ಜೆಕ್ಟ್, ಡಿಸ್ಟಿಕ್, ವೇರ್ ಆರ್ ಯು ಫ್ರಮ್ ಅಂತ ಇದಿಷ್ಟು ಇರಬೇಕು. ನೇಮ್ ಎಕ್ಸಾಂಪಲ್ ಈಗ ಇಸ್ಲಾಮ್ ಅಂತಲೇ ಹಾಕೋಣ. ನೀವು ನಿಮ್ಮ ಹೆಸರನ್ನು ಬರೀರಿ. ಕ್ಲಾಸು ಫಸ್ಟ್ ಇಯರ್ ಆದವರು ಫಸ್ಟ್ ಇಯರ್ PUC ಅಂತ ಬರೀರಿ. ಸೆಕೆಂಡ್ ಇಯರ್ PUCನವರು ಸೆಕೆಂಡ್ ಇಯರ್ PUC ಅಂತ ಬರೀರಿ. ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟಿಗೆ ಹೇಳ್ಕೊಟ್ಟಲ್ವಾ, ಇಂಗ್ಲೀಷ್ ಬೇಕಾದವರು ಏನು ಮಾಡಬೇಕು, ಹಾಗೂ ಹ್ಯಾಪಿ HAPPY80 ಅಂತ ಬರೀರಿ. ಕನ್ನಡ ಬೇಕಾದವರು ಕನ್ನಡಿಗ 80 ಅಂತ ಬರೀರಿ. ಈ ರೀತಿಯಾಗಿ ಸಬ್ಜೆಕ್ಟ್ ವೈಸು ಚೇಂಜ್ ಮಾಡಿ. ಡಿಸ್ಟಿಕ್ಕು ಆಯಿತಾ, ನಾನೀಗ ಬೆಂಗಳೂರು ಅಂತ ಬರ್ಕೊತೀನಿ, ಬೆಂಗಳೂರು ಅಂತ. ನೀವು ಯಾವ ಜಿಲ್ಲೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ. ದಯವಿಟ್ಟು ಈ ಫಾರ್ಮೇಟಲ್ಲಿ ನಮಗೆ ಕಳಿಸ್ಕೊಟ್ರೆ ಆಯಿತಾ, ವಿತಿನ್ 10 ಮಿನಿಟ್ಸ್ ಆರ್ 5 ಮಿನಿಟ್ಸ್, 5 ನಿಮಿಷ ಅಥವಾ 10 ನಿಮಿಷದ ಒಳಗಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಅಸಿಸ್ಟೆಂಟು ನಿಮಗೆ ಆಯಿತಾ 4 ಸೆಟ್ ಆಫ್ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿ ಕೊಡುತ್ತಾರೆ. ಹೋಪ್ ಎಲ್ಲರೂ ಕಾಪಿ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಯಾರು ಈ ಒಂದು ಮೇಲ್ ಐ ಡಿಗೆ ಮೇಲನ್ನು ಮಾಡ್ತೀರೋ ಆಯಿತಾ, ಎಲ್ಲಿ ಹೋಗಬೇಕು ಅಂತ ಹೇಳಿದರೆ, ನಿಮ್ಮ ಮೊಬೈಲಲ್ಲಿ Gmail ಅಂತ ಇದೆ. ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮ್ಮ ಮೊಬೈಲ್ನಲ್ಲಿ Gmail ಅಂತ ಇದೆ. ರೆಡ್ಡಿಂಕು ಆಯಿತಾ, ರೆಡ್ಡು ಹಾಗೂ ವೈಟಲ್ಲಿರುತ್ತೆ. ಈ ರೀತಿಯಾಗಿ ಒಂದು ಬಾಕ್ಸ್ ಇರುತ್ತೆ, ಎನ್ಯುಲಾಪ್ ರೀತಿ ಇರುತ್ತೆ. ಈ ರೀತಿಯಾಗಿ ಆಯಿತಾ, Gmailನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಂಪೋಸ್ ಅಂತ ಸಿಗುತ್ತೆ. Gmail ಓಪನ್ ಆದ ತಕ್ಷಣ ಆಯಿತಾ, ಕೆಳಗಡೆ ಇರುತ್ತೆ ಕಾಂಪೋಸ್ ಅಂತಲೇ ಕಾಣ್ತಾ ಇರುತ್ತೆ ನಿಮಗೆಲ್ಲರಿಗೂ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಾನು ಹೇಳಿದ್ನಲ್ವ, ಆ ಪ್ರೊಸೀಜರನ್ನು ಫಾಲೋ ಮಾಡಿ ಪ್ರತಿಯೊಬ್ಬರು ಕೂಡ. ಹಾಗಿದ್ದರೆ ನಿಮಗೆ ಯಾರೆಲ್ಲ ಮೇಲನ್ನು ಕಳಿಸ್ತಿರೋ, ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷಿನ ಆಯಿತಾ 4 PYQs ಸಿಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾರೆಲ್ಲ ಈ ಒಂದು 4 PYQs, ಕನ್ನಡ 4, ಹಿಂದಿ 4, ನೋಡಿ ವಿದ್ಯಾರ್ಥಿಗಳೇ, ಎಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದರೆ 100% ನಾನು ಹೇಳ್ತಿರುವಂಥದ್ದು 4 ಕ್ವಶನ್ ಪೇಪರಲ್ಲಿ ಇಫ್ ಯು ಆರ್ ಥರೋಲಿ ರಿವೈಸ್ ದೀಸ್ ಕ್ವಶನ್ ಪೇಪರ್ಸ್ ವಿತೌಟ್ ಎನಿ ಡೌಟ್ಸ್, ಅಶ್ಯೂರ್ ಯು ವಿಲ್ ಗೆಟ್ ಔಟ್ ಆಫ್ ಔಟ್ ಮಾರ್ಕ್ಸ್ ಇನ್ ಲ್ಯಾಂಗ್ವೇಜಸ್ಸಲ್ಲಿ ಔಟ್ ಆಫ್ ಔಟ್ ತಗೊಂಡ್ರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸು ಕೂಡ ಔಟ್ ಆಫ್ ಔಟ್ ಆಗುತ್ತೆ. ಇಷ್ಟು ಶ್ಯೂರಿಟಿಯಾಗಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮೊದಲು ಈ ಕೆಲಸವನ್ನು ಮಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಸಿಗುತ್ತೆ. ವಿಡಿಯೋನ ನೋಡುವಾಗ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಕಮೆಂಟಲ್ಲಿ ಹೈಪ್ ಅಂತ ಬರುತ್ತೆ, HYPE ಅಂತ. ಅದಕ್ಕೆ ಪಾಯಿಂಟ್ಸ್ ನಮ್ಮ ವಿಡಿಯೋಗೆ ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ಒಂದು ವಾರದಿಂದ ಏನೆಲ್ಲ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೋ ಅದು ಸಂಪೂರ್ಣವಾಗಿ ನಿಮ್ಮ ತಲೆಯಲ್ಲಿ ಇರುವಂಥ ಡೌಟ್ಸ್ಗಳನ್ನೇ ಕ್ಲಿಯರ್ ಮಾಡುತ್ತೆ. ಜಾಸ್ತಿ ಅಂದರೆ 5 ನಿಮಿಷದ ಒಂದು ವಿಡಿಯೋ ಆಗಿರುತ್ತೆ. ಸುಮಾರು 6 ದಿನಗಳಿಂದ ಪ್ರತಿದಿನ ಸಂಜೆ 6:00ವರೆಗೆ ಒಂದು ವಿಡಿಯೋ ರಿಲೀಸ್ ಆಗ್ತಾ ಇದೆ. ಅದನ್ನು ವಾಚ್ ಮಾಡಿ ಮೊದಲು ಅಂತ ಹೇಳ್ತಾ ಎಕ್ಸಾಮ್ಗಿಂತ ಮುಂಚೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.